ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಹೆಸ್ಕಾಂ ಪವರ್ ಮ್ಯಾನ್ನ ಒಂದು ಫೈನಲ್ ರಿಸಲ್ಟ್ 1:1 ತಾತ್ಕಾಲಿಕ ಆಯ್ಕೆಪಟ್ಟಿ ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ವಿಡಿಯೋ ಆಗಿರುತ್ತೆ. ಅದರ ಜೊತೆಗೆ ಕಟ್ ಆಫ್ ಬಗ್ಗೆನೂ ಕೆಲವು ಜನ ಕೇಳ್ತಾ ಇದ್ರಿ, ಅದರ ಬಗ್ಗೆಯೂ ಸಹ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ನ ಮಾಡ್ತಾ ಹೋಗೋಣ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಅನ್ನುವಂಥ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ನಿಮ್ಮ ಒಂದು 1:1 ಫೈನಲ್ ಕಟ್ ಆಫ್ ಎಷ್ಟಿರ್ಬೋದು, ಅದ್ರ ಜೊತೆಗೆ ರಿಸಲ್ಟ್ ಯಾವಾಗ ಬರ್ಬೋದು ಎಂಬುದರ ಬಗ್ಗೆ ನೋಡೋದಾದರೆ, ಮೊದಲಿಗೆ ನಿಮ್ಮೊಂದು ರಿಸಲ್ಟ್ ಬರೋದಕ್ಕೆ ಇನ್ನೂ ಸಹ ಸರಿಸುಮಾರು ಅಂದ್ರೂ ಮುಂದಿನ ತಿಂಗಳು ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಓಕೆ, ಮುಂದಿನ ತಿಂಗಳು ಆಲ್ಮೋಸ್ಟ್ 15ರಿಂದ 20ನೇ ತಾರೀಕಿನ ನಂತರ ಬರ್ಬೋದು ನಿಮ್ಮ ಒಂದು ರಿಸಲ್ಟ್. ಅದಕ್ಕಿಂತ ಮುಂಚಿತವಾಗಿ ಬರೋದಕ್ಕೆ ಸಾಧ್ಯವಿಲ್ಲ. ಯಾಕಂತಂತಂದರೆ ನಿಮ್ಮದು ಈಗಾಗಲೇ ಫೆಬ್ರವರಿ 23ಕ್ಕೆ ಏನಪ್ಪ ಅಂತಂತಂದರೆ ಮೆಡಿಕಲ್ ಮುಗಿದಿದೆ. ಈಗ ಮುಗಿದು 1 ತಿಂಗಳಾಯ್ತು ಅಷ್ಟೆ. ಓಕೆ, ಹಾಗಾಗಿ 1 ತಿಂಗಳಲ್ಲಿ ರಿಸಲ್ಟ್ ಬಿಡುವಂಥದ್ದು ಅಷ್ಟೊಂದು ಸಾಧ್ಯವಿಲ್ಲ. ಓಕೆ, ಈಗ ಮೆಸ್ಕಾಮ್ದೇ ನೋಡಿದರೆ ಜನವರಿ 23ಕ್ಕೆ ಮುಗಿದ್ರೆ ಫೆಬ್ರವರಿ 1 ತಿಂಗಳು ಟೈಮ್ ತೊಗೊಂಡು ನಿಮಗೆ ಮಾರ್ಚಲ್ಲಿ ಬಿಟ್ಟರು ರಿಸಲ್ಟ್. ಓಕೆ, ಆ ಒಂದು ರೀತಿಯಲ್ಲಿ ನೋಡೋದಾದರೆ ನಿಮ್ಮದು ರಿಸಲ್ಟು ಸಹ ಏಪ್ರಿಲು 15ರಿಂದ 20ರ ಒಳಗಾಗಿ ಅಥವಾ 20ರ ನಂತರ 15ರಿಂದ 20 ಈ ಒಂದು ಮಧ್ಯದಲ್ಲಿ ನಿಮ್ಮೊಂದು ರಿಸಲ್ಟ್ನ ಬಿಡೋದಕ್ಕೆ ಸಾಧ್ಯತೆ ಇದೆ. ಓಕೆ, ಆಲ್ಮೋಸ್ಟ್ 100% ನಿಮ್ಮದು ಮುಂದಿನ ತಿಂಗಳ ಪಂದ್ಯ ಬರುತ್ತೆ. ರಿಸಲ್ಟು ಒಂದಿನ ಎಂದು ಮುಂದೆ ಆಗ್ಬೋದು ಅಷ್ಟೇ. 15ನೇ ತಾರೀಕು ಹಿಂದೆ ಹೋಗ್ಬೋದು, ಮುಂದೆನೂ ಹೋಗ್ಬೋದು. ಒಟ್ಟಿನಲ್ಲಿ 15ನೇ ತಾರೀಕು ಅಷ್ಟೊತ್ತಿಗೆ ನಿಮ್ಮೊಂದು ರಿಸಲ್ಟು ಬರುತ್ತೆ. 15ನೇ ತಾರೀಕಿನ ನಂತರ 15ರಿಂದ 20. ಓಕೆ, ಅಲ್ಲಿವರೆಗೂ ಸಹ ನೀವು ವೇಟ್ ಮಾಡಿ. ಇನ್ನು ಕಟ್ ಆಫ್ ವಿಷಯಕ್ಕೆ ಬರೋದಾದರೆ, ಕಟ್ ಆಫು ನಾನು ಮೊದಲೇ ಹೇಳಿದಂತೆ ನಿಮ್ಮ ಒಂದು ಫೈನಲ್ ಫಿಸಿಕಲ್ ಕಟ್ ಆಫ್ ಇದೆ. ಫಿಸಿಕಲ್ ಕಟ್ ಆಫ್ಗಿಂತ 2ರಿಂದ 3% ಜಾಸ್ತಿ ಇರಬೇಕು ಪ್ರತಿ ಕೆಟಗರಿಯಲ್ಲೂ ಸಹ. ಮಿನಿಮಮ್ 2, ಮ್ಯಾಕ್ಸಿಮಮ್ 3% ಜಾಸ್ತಿ ಇತ್ತು ಅಂತಂದರೆ ನೀವು 100% ಸೆಲೆಕ್ಟ್ ಆಗ್ತೀರ. ಓಕೆ, ಮಿನಿಮಮ್ 3% ಅಂತ ಇಟ್ಕೊಂಡ್ರೆ ನೀವು 100% ಸೇಫು. 2% ಜಾಸ್ತಿ ಇತ್ತು ಅಂತಂದರೆ 95% ನೀವು ಆಯ್ಕೆ ಆಗ್ತೀರ. ಓಕೆ, ಉಳಿದಿರೋದೆಲ್ಲರದು ಚಾನ್ಸಸ್ ಇದೆ, ಬಟ್ 100% ಹೇಳೋದಕ್ಕೆ ಆಗಲ್ಲ. ಅದು ನಿಮ್ಮ ಲಕ್ ಮೇಲೆ ಡಿಪೆಂಡು. ಕೆಲವೊಮ್ಮೆ ಹೆಸ್ಕಾಂ ಅವರು ಸಹ ಕಡಿಮೆ ಕ್ವಾಲಿಫೈ ಆಗಿದ್ದಾರೆ ಅಂತಲೂ ಸಹ ಹೇಳಿದ್ದಾರೆ. ಕೇವಲ 1100 ಜನ ಮಾತ್ರ ಕ್ವಾಲಿಫೈ ಆಗಿದೆ ಅಂತ ಹೇಳಿದ್ದಾರೆ. ಆ ಒಂದು ಇಂಟೆನ್ಷನ್ ನೋಡಿದರೆ ಕಡಿಮೆ ಕಟ್ ಆಫ್ ಬರೀ ಪಾಯಿಂಟಲ್ಲಿ ಸಹ ಇದ್ದರೂ ಸಹ ಸೆಲೆಕ್ಟ್ ಆಗ್ಬೋದು. ಓಕೆ, ಅದೇನಾಗುತ್ತೆ ಎಂಬುದನ್ನು ನಾವು ರಿಸಲ್ಟ್ ಬರೋವರೆಗೂ ಸಹ ಕಾದು ನೋಡಬೇಕು. ಬಂದ ನಂತರ ಅದರ ಬಗ್ಗೆ ನೋಡೋಣ, ಗೊತ್ತಾಗುತ್ತೆ, ಕ್ಲಾರಿಫೈ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.